ಸಚಿವ ಸಂಪುಟ ಪುನರ್ರಚನೆಯಾಗಲೇಬೇಕು, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ ಕೋನೇರೆಡ್ಡಿ ಧಾರವಾಡದಲ್ಲಿ ಈಗ ಶಾಸಕ ಅವರು ಮಾಹಿತಿಯನ್ನ ಹೇಳಿರೋದು. ಹೆಚ್ಕೋ ನರೆಡ್ಡಿ ಅವರು ಹೇಳಿಕೆ ಕೊಟ್ಟಿರೋದೀಗ. ಎಸ್ ನೋಡಿ, ಈಗ ಸಚಿವ ಸಂಪುಟ ಪುನರ್ರಚನೆ ಆಗಲೇಬೇಕು, ಆಗುತ್ತೆ ಅಂತಲ್ಲ ಅಥವಾ ಮಾಡ್ತೀವಿ ಅಂತಲ್ಲ, ಆಗಲೇಬೇಕು ಪುನರ್ರಚನೆ. ನಾನು ಕೂಡ ಅಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿನೇ, ಹಾಗಾಗಿ ನನಗೂ ಕೂಡ ನಾನು ಆಕಾಂಕ್ಷಿ ಆಗಿರೋದ್ರಿಂದ ನನಗೂ ಕೂಡ ಅಲ್ಲಿ ನನಗೆ ಸ್ಥಾನ ಸಿಗಬೇಕಾಗತ್ತೆ ಅಂತ ಹೇಳಿ ಈಗ ಕೋನಾರೆಡ್ಡಿ ಧಾರವಾಡದಲ್ಲಿ ಹೇಳಿಕೆ ಕೊಟ್ಟಿರೋದು. ಸಚಿವ ಸ್ಥಾನ ಕೊಟ್ಟರೆ ನಿಭಾಯಿಸ್ತೀನಿ ಅಂತ ಹೇಳಿದ್ದಾರೆ. ರೈತರ ಕೋಟಾದಲ್ಲಿ ಸಚಿವ ಸ್ಥಾನ ಕೊಡುವಂತೆ ಈಗ ಮನವಿಯನ್ನ ಒಂದ್ ಕಡೆ ಮಾಡ್ಕೊಂಡಿದ್ದಾರೆ. ಇನ್ನ ಸಚಿವ ಸ್ಥಾನ ಕೊಡೋದು ಸಿಎಂ, ಡಿಸಿಎಂ ಮತ್ತೆ ಹೈಕಮಾಂಡ್ಗೆ ಬಿಟ್ಟಿದ್ದು. ಮೊದಲು ಸಿಎಂ, ಡಿಸಿಎಂ ಭೇಟಿಯಾಗಿ ನಾನು ಮಾರ್ಗದರ್ಶನವನ್ನ ತೆಗೆದುಕೊಳ್ತೇನೆ, ತದನಂತರ ನಾನು ಹೈಕಮಾಂಡ್ ಅನ್ನ ಭೇಟಿ ಆಗ್ತೇನೆ, ಅವರ ಮಾರ್ಗದರ್ಶನದ ಬಳಿಕ ನಾನು ನಿರ್ಧಾರ ಮಾಡಿ ದೆಹಲಿಗೆ ಹೋಗ್ತೇನೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಧಾರವಾಡದಲ್ಲಿ ಶಾಸಕ ಈಗ ಹೇಳಿಕೆಯನ್ನ ಕೊಟ್ಟಿರೋದು. ನಾನು 2-3 ಸಲ ರಿಪೀಟ್ ಮಾಡಿದ್ರೆ ಪದೇ ಪದೇ ಹೇಳೋದು ಸರಿ ಅಲ್ಲ. ನಾನು ಸಚಿವ ಸ್ಥಾನಕ್ಕೆ ನಾನು ಆಕಾಂಕ್ಷಿ, ನಾನು ಕೊಟ್ಟರೆ ಅವಕಾಶ ಕೊಟ್ಟರೆ ಕೆಲಸ ಮಾಡಿ ತೋರಿಸಿರೋಂಥ ಭಾವನೆ ಅಂತ ಹೇಳೇನಿ. ರೈತರು ಕೊಟ್ಟಾಗ ಏನೋ ಮಾಡ್ತಿದ್ರು ಮಾಡಲಿ ಅಂತಕೊಂಡು ನಾನು ಕೂಡ ಮನವಿ ಮಾಡ್ತೇನೆ. ಆ ಮಾತು ಬೇರೆ. ಆಗ ಮಾಡೋದು ಬಿಡೋದು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗೆ ಮತ್ತು ಹೈಕಮಾಂಡಿಗೆ. ಅಲ್ಲ, ಈಗ ನಾವೆಲ್ಲ ಶಾಸಕರು ಮೊದಲೇಕ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೀವಿ, ಅವ್ರ ಮಾರ್ಗದರ್ಶನ ತಗೋತೀವಿ. ಅವ್ರು ಏನು ಇಬ್ರು ಡೈರೆಕ್ಷನ್ ಕೊಡ್ತಾರ ಅದ್ರ ಪ್ರಕಾರ ನಾವು ಡೆಲ್ಲಿಗೆ ಹೋಗ್ಬೇಕಂತ ನಮ್ಮ ಎಲ್ಲಾ ಶಾಸಕರು ನಿರ್ಣಯ ಮಾಡಿದ್ರೆ ಹೋಗ್ತೀವಿ. ಇಲ್ಲಿಗೆ ನಾವು ಇಲ್ಲೇ ಭೇಟಿಯಾಗಿ ಸಮಸ್ಯೆನ ಬಗೆಹರಿಸ್ಬೋದು. ಇಲ್ಲ, ನಾವು ಏನಾಗಿದೆ, 2 ಸಭೆ ಆಗಿದೆ. ಸೀನಿಯರ್ ಶಾಸಕರದ್ದು ಒಂದಾಗಿದೆ, ಜೂನಿಯರ್ ಶಾಸಕರದ್ದು ಒಂದಾಗಿದೆ. ಫಸ್ಟ್ ಟೈಮರ್ಸ್, ಸೆಕೆಂಡ್ ಟೈಮರ್ಸ್ ಅಂತ. ಅದಕ್ಕೆ ನೋಡ್ಕೊಂಡು ತೀರ್ಮಾನ ಮಾಡ್ತೇವೆ. ಮತ್ತೊಂದ್ಸಲ ಸೇರ್ಕೊಂಡು ನಾವೇನು ಡೆಲ್ಲಿ ಪಲ್ಲಿ ಹೋಗ್ಬೇಕನ್ನೋ ಜನ ಅಲ್ಲ.